ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ನನ್ನ ಶಿಶು, ನನ್ನ ಹೆಸರು ಅನಿತಾ. ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನೋಡೋಣ ಅಂತ ಹೇಳಿದ್ರೆ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಂಡೇ ವ್ಲಾಗ್ ಇದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೈಸ್ ಬಾತ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಶಿಶಿರನಿಗೆ ಬಾಕ್ಸಿಗೆ ಕೂಡ ಕೊಟ್ಟು ಕಳಿಸ್ಬಹುದು ಅಂಥೇಳಿ. ಜೊತೆಗೇ ಸಾಂಬಾರ್ ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ರೈಸ್ ಬಾತ್ ಮಾಡಲಿಕ್ಕೆ ಸ್ವಲ್ಪ ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚಕ್ಕೆ ಹಾಗೂ ಲವಂಗ 1-2 ತುಂಡಷ್ಟು, ನಂತರ ಸಾಸಿವೆ ಸಿಡಿದ ನಂತರ ಇದಕ್ಕೆ ಈರುಳ್ಳಿ, ಹೆಚ್ಚಿರುವಂಥ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಕರಿಬೇವಿನ ಸೊಪ್ಪು. ಸಿಂಪಲ್ಲಾಗಿ ರೈಸ್ ಬಾತ್ ಅಷ್ಟೇ ಇದು. ಯಾವುದೇ ಕಾಳು ಇರಲಿಲ್ಲ, ಸ್ವಲ್ಪ ತರಕಾರಿ ಹಾಕಿ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಮಾಡುವಂಥ ರೆಸಿಪಿ. ಜೊತೆಗೆ 3 ಹಸಿಮೆಣಸಿನ್ಕಾಯನ್ನು ಹಾಕಿದ್ದೀನಿ. ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಹಾಗೂ ಅರ್ಧ ಕಪ್ಪಷ್ಟು ಪುದೀನಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮ್ಗೆ ನೀವು ಗಟ್ಟಿ ಮೊಸರನ್ನು ಕೂಡ ಆ್ಯಡ್ ಮಾಡ್ಬೋದು, 1 ಟೀ ಸ್ಪೂನಷ್ಟು ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿರುವಂಥ ಟೊಮ್ಯಾಟೊ, ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೆಟೊನ ವೆಜಿಟೇಬಲ್ ಕಟ್ಟರಲ್ಲಿ ಕಟ್ ಮಾಡಿದ್ದೀನಿ, ಬೇಗ ಫ್ರೈ ಆಗಲಿ ಅಂತ ಹೇಳಿ. ಚೆನ್ನಾಗಿ ಇದು ಫ್ರೈ ಆಗಿದೆ, ನೋಡ್ತಾ ಇರ್ಬೋದು. ಈಗ ಇದಕ್ಕೆ ತರಕಾರಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಕಾಳು ಯಾವುದಾದ್ರೂ ಇದ್ದರೆ, ನೆನೆಸಿರುವಂಥ ಕಾಳಿದ್ದರೆ, ಬಟಾಣಿ ಅಥವಾ ಅವರೆಕಾಳು ಅವೇನಾದರೂ ಇದ್ದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ನನ್ನ ಹತ್ರ ಖಾಲಿಯಾಗಿತ್ತು, ಹಾಗಾಗಿ ತರಕಾರಿನ ಮಾತ್ರ ಹಾಕಿದ್ದೀನಿ. ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ ಇದನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ. ನಂತರ ಇದಕ್ಕೆ 1 ಕಪ್ಪಷ್ಟು ಅಕ್ಕಿನ ತಗೊಳ್ತಿದ್ದೀನಿ, ಹಾಗಾಗಿ 2 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೆ ಅಕ್ಕಿ ಯಾವ ಥರ ಇದಾಗುತ್ತೆ ಅನ್ನೋದು ನಿಮಗೆ ಮಾತ್ರನೇ ಗೊತ್ತಿರುತ್ತೆ, ಹಾಗಾಗಿ ಅದರ ಅಳತೆಯಂತೆ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ನೀರು ಚೆನ್ನಾಗಿ ಕುದೀತಾ ಇರುವಾಗ ಅಕ್ಕಿಯನ್ನು ಹಾಕೋಣ. ಕೆಲವರು ಅಕ್ಕಿಯನ್ನು ಹಾಕಿಬಿಟ್ಟು ಆಮೇಲೆ ನೀರನ್ನು ಹಾಕ್ತಾರೆ, ನಿಮ್ಮ ಇಷ್ಟ, ನಿಮಗೆ ಯಾವ ರೀತಿ ಬೇಕಿದ್ರೂ ಮಾಡಬಹುದು. ಇಲ್ಲಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನಂತರ ಇದಕ್ಕೆ ನಾನಿಲ್ಲಿ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ಉಪ್ಪನ್ನು ಕೂಡ ಈ ಸ್ಟೇಜಲ್ಲಿ ಹಾಕ್ಕೊಳ್ಳಿ. ಉಪ್ಪು ಈಗ ಹಾಕ್ಕೊಂಡು ಉಪ್ಪಿನ ಟೇಸ್ಟ್ ಯಾವ ಥರ ಇರಬೇಕಂದ್ರೆ ಸ್ವಲ್ಪ ಜಾಸ್ತಿ ಇರೋ ಹಾಗೆ ನಿಮಗೆ ಅನ್ನಿಸ್ಬೇಕು. ನೀರಿನ ಟೇಸ್ಟ್ ನೋಡಿದಾಗ ಉಪ್ಪು ಸ್ವಲ್ಪ ಜಾಸ್ತಿ ಇರೋ ಹಾಗಿದ್ದರೆ ರೈಸ್ ಹಾಕಿದ ತಕ್ಷಣ ಅದು ಸರಿ ಹೋಗುತ್ತೆ. ರೈಸನ್ನು ಆ್ಯಡ್ ಮಾಡಿಕೊಂಡು 3 ವಿಷಲ್ ಕೂಗಿಸ್ತಾ ಇದ್ದೀನಿ ಅಷ್ಟೇ. ಸಿಂಪಲ್ ಆದಂಥ ರೆಸಿಪಿ ಇದು. ಲಂಚ್ ಬಾಕ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಮಾರ್ನಿಂಗ್ ಈಸಿಯಾಗಿ ಮಾಡಬಹುದು. ನಾವು ಯಾವುದೇ ಪ್ರಿಪ್ರೇಷನ್ಸ್ ಇಲ್ಲದೆ ಇದ್ದಾಗ ನೀವು ಇದನ್ನು ಟ್ರೈ ಮಾಡ್ಬೋದು. ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ಬೇಕು ಅಷ್ಟೇ. ಈಗ 3 ವಿಷಲ್ ಆದ ನಂತರ ಓಪನ್ ಮಾಡಿ ನೋಡಿದಾಗ ನಮ್ಮ ರೈಸ್ ಬಾತ್ ಈ ರೀತಿಯಾಗಿದೆ. ಇಲ್ಲಿ ಶಿಶಿರಂಗೆ ಡ್ರೈ ಫ್ರೂಟ್ಸ್ ಹಾಗೂ ಬನಾನಾ, ಕ್ಯಾರೆಟ್ ಹಾಗೂ 1 ಬಿಸ್ಕೆಟ್ನ ಇಟ್ಟಿದ್ದೀನಿ ಸ್ನ್ಯಾಕ್ಸ್ಗೆ. ಒಂದು ವೇಳೆ ಅವನಿಗೆ ಲಂಚ್ ಇಷ್ಟ ಆಗದೆ ಇದ್ದಾಗ ಆ ಸ್ನ್ಯಾಕ್ಸ್ ಆದರೂ ಫಿಲ್ಲಿಂಗ್ ಆಗಿರಲಿ ಅಂತ ಹೇಳಿ ಇಡೋದು ಅಷ್ಟೇ. ನಂತರ ಮಧ್ಯಾಹ್ನಕ್ಕೆ ಸಾರಿಗೆ ಇಲ್ಲಿ ಮಸಾಲೆ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ರಾಜ್ಮಾ ಕಾಳನ್ನು ನೆನೆ ಹಾಕಿದ್ದೀನಿ, ಅದು ಹಾಗೂ ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಹಾಕಿ ಮಸಾಲೆ ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಈ ಈರುಳ್ಳಿ, ಟೊಮ್ಯಾಟೊ, ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ ಲವಂಗ, ಕೊತ್ತಂಬರಿ ಇದನ್ನೆಲ್ಲ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋದಿದೆ. ಆದಷ್ಟು ಜೊತೆಗೆ ಮಾಡಿದಾಗ ಅಡುಗೆ ಕೆಲಸ ಬೇಗ ಮುಗಿದಾಗ ನಮಗೆ ಬೇರೆ ವರ್ಕ್ ಮಾಡಲಿಕ್ಕೆ ಟೈಮ್ ಸಿಗುತ್ತೆ. ಇಲ್ಲಿದ್ರೆ ಅಡುಗೆನೇ ತಿಂಡಿನೇ ಅನ್ನೋದು ಮಧ್ಯಾಹ್ನ 1 ಗಂಟೆ ತನಕ ಕೂಡ ಅದೇ ಕೆಲಸ ಆಗೋಗಿರುತ್ತೆ. ಹಾಗಾಗಿ ಜೊತೆಗೇ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ ನಾನು. ಇದಿಷ್ಟು ಚೆನ್ನಾಗಿ ಫ್ರೈ ಆದ ನಂತರ ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಇದರಲ್ಲಿ 1 ಟೀ ಸ್ಪೂನಷ್ಟು ಸೋಂಪು ಹಾಗೂ ಖಾರದ ಪುಡಿ. ಇದು ನಾನ್ ವೆಜ್ಜಿಗೆಲ್ಲ ಹಾಕ್ತೀವಲ್ವ, ಚಿಕನ್ ಸಾರು, ಮಟನ್ ಸಾರು ಅದಕ್ಕೆಲ್ಲ ಹಾಕ್ತೀವಲ್ವ, ಆ ಪೌಡರ್ ಇದು. ಇದರಲ್ಲಿ ಮೆಣಸು, ಧನಿಯಾ ಪುಡಿ ಎಲ್ಲ ಕೂಡ ಮಿಕ್ಸ್ ಆಗಿರುತ್ತೆ. ಇದನ್ನು ಮಿಕ್ಸಿಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಬಿಡೋಣ. ಇಲ್ಲಿ ರಾಜ್ಮಾ ಚೆನ್ನಾಗಿ ರಾತ್ರಿ ನೆನೆಸಿ ಹಾಗೂ 4 ವಿಷಲ್ ಕೂಗಿಸಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ತುಂಬ ಹಾರ್ಡಾಗಿರುತ್ತೆ, ಅದು ಬೇಗ ಬೇಯೋದಿಲ್ಲ, ಹಾಗಾಗಿ 4 ವಿಷಲ್ ಕೂಗಿಸಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಕುಕ್ಕರಲ್ಲಿ ಕೂಡ ಮತ್ತೆ 3 ವಿಷಲ್ ಕೂಗಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಈರುಳ್ಳಿ ಹಾಗೂ ಕರಿಬೇವಿನ ಸೊಪ್ಪನ್ನು ಹಾಕಿ ಇಲ್ಲಿ ಮೂಲಂಗಿನ ಕೂಡ ಒಂದು ಆ್ಯಡ್ ಮಾಡಿದ್ದೀನಿ. ಆಲೂಗೆಡ್ಡೆ, ಬದನೆಕಾಯಿ, ಮೂಲಂಗಿ ಜೊತೆಗೆ ಈ ರಾಜ್ಮಾ ಕಾಳು ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಮಸಾಲೆ ಸಾರು ಮಾಡಬೇಕಾದ್ರೆ ಸಿಂಪಲ್ಲಾಗಿ ಒಂದೇ ಒಂದು ಮೂಲಂಗಿಯನ್ನು ಆ್ಯಡ್ ಮಾಡಿದರೆ ಆ ಸಾರಿನ ಟೇಸ್ಟ್ ಮತ್ತಷ್ಟು ಹೆಚ್ಚಾಗಿರುತ್ತೆ, ಚೆನ್ನಾಗಿರುತ್ತೆ. ಬರೀ ಮೂಲಂಗಿ ಸಾರು ಮಾಡಿದರೆ ನಮಗೆ ಸಪ್ಪೆ ಅನ್ನಿಸ್ಬೋದು ಬೇಳೆ ಜೊತೆಗೆಲ್ಲ ಹಾಕಿದಾಗ. ಬಟ್ ಇಂಥ ಮಸಾಲೆ ಸಾರು ಮಾಡುವಾಗ ಒಂದೇ ಒಂದು ಮೂಲಂಗಿನ ಆ್ಯಡ್ ಮಾಡಿದರೆ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು, ಹಾಗಾಗಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ರುಬ್ಬಿರುವಂಥ ಮಸಾಲೆನ
ಕುಕ್ಕರ್ಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ನಿಮಗೆ ಎಷ್ಟು ತಿಕ್ಕಾಗಿ ಸಾರು ಬೇಕು ಅಂತ ಚೆಕ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿದರೆ ಸಾರು ರೆಡಿ ಆಗುತ್ತೆ. ಈಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಕೂಗಿಸ್ತೀನಿ. 2ರಿಂದ 3 ಹಾಕಿದರೆ ಬದನೆಕಾಯಿ ಎಲ್ಲ ತುಂಬ ಬೆಂದೋಗ್ಬಿಡುತ್ತೆ. 2 ವಿಷಲ್ ಸಾಕು. ನಿಮಗೆ ರಾಜ್ಮಾ ಚೆನ್ನಾಗಿ ಬೇಯಿಸಿದ್ದೀರಾ ಅಂತ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು ಅಷ್ಟೇ. ನಂತರ ಒಂದು DIY ಐಡಿಯಾಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನಾನು ಈ ರೀತಿಯಾಗಿ ಕಾಟನ್ ಬಾಕ್ಸಲ್ಲಿ ಈ ಕೆಲವೊಂದಷ್ಟು ಕ್ರೀಮ್ಸ್, ಎಣ್ಣೆ ಅದನ್ನೆಲ್ಲ ಸ್ಟೋರ್ ಮಾಡಿಟ್ಕೊಂಡಿದ್ದೆ. ಇದು ನೋಡಲಿಕ್ಕೆ ಸ್ವಲ್ಪ ಅಕ್ವರ್ಡಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಇದನ್ನು ಒಂದು ಕಲರ್ ಪೇಪರ್ಸ್ ಹಾಕಿ ಏನಾದರೂ ಡೆಕೋರೇಟ್ ಮಾಡ್ಬೋದೇನೋ ಅನ್ನೋದನ್ನು ಟ್ರೈ ಮಾಡ್ತಾ ಇದ್ದೆ. ನಂತರ ಈ ಬಾಕ್ಸ್ ಕೂಡ ಅಷ್ಟೇ, ಮಕ್ಕಳೆಲ್ಲ ಮೆಡಿಸಿನ್ನ ಕೂಡ ಸ್ಟೋರ್ ಮಾಡಲಿಕ್ಕೆ ಅಂತಲೇ ಇಟ್ಟಿದ್ದೆ. ಈ ಫ್ಯಾನ್ ಇಮೇಜ್ ಇರೋದ್ರಿಂದ ಸ್ವಲ್ಪ ಅಷ್ಟಾಗಿ ನೀಟಾಗಿ ಅನ್ನಿಸ್ತಾ ಇರಲಿಲ್ಲ. ಸೊ ಆಲ್ಮೋಸ್ಟ್ ಈ ಯೆಲ್ಲೋ ಕಲರ್ ಶೀಟ್ ತಂದಿದ್ದೆ, ಡ್ರಾಯಿಂಗ್ ಶೀಟ್ ಸಿಗುತ್ತೆ ಅಲ್ವಾ, ಅದನ್ನು ಪೇಸ್ಟ್ ಮಾಡಿದರೆ ಒಂದು ಮಟ್ಟಿಗೆ ನೀಟಾಗಿ ಕಾಣಿಸ್ಬೋದು ಅಂತ ಅನ್ನಿಸ್ತು. ನೋಡುವ, ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಎಲ್ಲ ಫಿನಿಶ್ ಆದಮೇಲೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ಇನ್ನೊಂದು ದೊಡ್ಡ ಬಾಕ್ಸ್ ಕೂಡ ಇದೆ, ಅದನ್ನು ಕೂಡ ಅದೇ ರೀತಿಯಾಗಿ ಎಲ್ಲದನ್ನು ಕೂಡ ಯೆಲ್ಲೋ ಕಲರ್ನೇ ಮಾಡ್ತಾಯಿದ್ದೀನಿ, ಯೂನಿಫಾರ್ಮಲ್ಲಿ ಇರಲಿ ಅಂತ ಹೇಳಿ. ಈ ಬಾಕ್ಸ್ ಯಾವುದಕ್ಕೆ ಯೂಸ್ ಮಾಡ್ತಾಯಿದ್ದೆ ಅಂತ ಹೇಳಿದರೆ, ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಒಂದು ಪ್ಲೇಸ್ ಇರುತ್ತೆ ಅಲ್ವಾ. ಯಾವ ಥರ ಅಂದರೆ, ಈ ಕಡೆ ನಾನೊಬ್ಬಳು ಇಲ್ಲ ಅನ್ನೋ ಅಂತ ಇರುತ್ತೆ. ಎಲ್ಲ ಒಂದು ಕಡೆ ಒಂದು ಪ್ಲೇಸ್ ಇರ್ಬೋದು, ಫ್ರಿಜ್ ಮೇಲೆ ಇರ್ಬೋದು, ಅಥವಾ ಒಂದು ಯಾವುದೋ ಒಂದು ಡ್ರಾ ಅಲ್ಲಿ ಎಲ್ಲ ಐಟಮು ಇರುತ್ತೆ. ಅದು ಸ್ಟೇಷ್ನರಿ ಅಂತ ಅಲ್ಲ, ಈ ನಮ್ಮ ಹೇರ್ ಪಿನ್, ಲಿಪ್ಸ್ಟಿಕ್ಸು ಆ್ಯಂಡ್ ಮಕ್ಕಳು ಪೆನ್ಸಿಲ್ಲು, ರಬ್ಬರು, ಸ್ಕೇಲು ಅದು ಇರುತ್ತೆ. ಜೊತೆಗೆ ಬುಕ್ಸ್ ಇರುತ್ತೆ, ಒಂದಷ್ಟು ಚಲನ್ಗಳು, ಬ್ಯಾಂಕ್ ಪಾಸ್ಬುಕ್ ಇರುತ್ತೆ. ಎಂತೆಂಥದ್ದು ಇರಬಾರ್ದು ಎಲ್ಲವೂ ಕೂಡ ಒಂದು ಬಾಕ್ಸಲ್ಲಿ ಇರುತ್ತಲ್ವ. ಅಂಥ ಒಂದು ಪ್ಲೇಸ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನೋಡಿರುವಂಥ ಎಲ್ಲರ ಮನೆಯಲ್ಲೂ ಅಂಥ ಒಂದು ಪ್ಲೇಸ್ ಇದ್ದೇ ಇದೆ. ನಿಮ್ಮ ಮನೇಲೂ ಕೂಡ ಅಂಥ ಒಂದು ಪ್ಲೇಸ್ ಇದೆ ಅಂತ ಅಂದ್ಕೊಂಡಿದ್ವಿ. ಈಗ ಅರ್ಜೆಂಟಿಗೆ ಏನೋ ಒಂದು ತಂದು ಹಾಕಿದಾಗ ಅದನ್ನು ಎಲ್ಲಿ ಇಡೋದು, ಎಲ್ಲಿ ಎತ್ತಿಡೋದು ಅಂತ ಇರಲ್ಲ ಅಲ್ವಾ. ಹಾಗಂತೇಳಿ ತಗೊಂಡೋಗಿ ಒಂದು ಕಡೆ ಹಾಕ್ತೀವಿ. ಹಂಗೆ ಹಾಕಿ ಸ್ಟೋರ್ ಆಗುವಂಥ ಒಂದು ಪ್ಲೇಸ್ ಇರುತ್ತಲ್ವ, ಅಂಥ ಒಂದು ಬಾಕ್ಸಾಗೆ ಈ ಬಾಕ್ಸ್ ನಮ್ಮ ಮನೇಲಿ ಇದ್ದಿದ್ದು. ಹಾಗಾಗಿ ಇದನ್ನು ಕ್ಲೀನ್ ಮಾಡೋಕ್ಕೆ ಅಂತ ಹೊರಗೆ ತೆಗೆದೆ ನಾನು. ಜಸ್ಟ್ ಇದನ್ನು ಕೂಡ ಅದೇ ರೀತಿಯಾಗಿ ಯೆಲ್ಲೋ ಕಲರ್ ಪೇಪರ್ ಅಂಟಿಸಿದ್ರೆ ನೀಟಾಗಿ ಕಾಣಿಸ್ಬಹುದು ಅಂತ ಹೇಳಿ ಇದನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಈ ಬಾಕ್ಸಲ್ಲಿ ಈ ಐಟಮ್ ಇಲ್ಲ ಅನ್ನೋ ಹಾಗಿಲ್ಲ, ಎಲ್ಲ ಐಟಮು ಒಮ್ಮೊಮ್ಮೆ ಸ್ಟೋರ್ ಆಗಿಬಿಡುತ್ತೆ. ಅರ್ಜೆಂಟಲ್ಲಿ ಇವನು ಶುಭ ತೆಗಿತಾನೆ ಅಂಥೇಳಿ ಈ ಪಿನ್ನೆಲ್ಲ ಕೈಗೆ ಸಿಕ್ಬಿಟ್ರೆ ಮಗುಗೆ ಚುಚ್ಕೊಳ್ಳುತ್ತೆ ಅಂತೇಳಿ ಅರ್ಜೆಂಟಿಗೆ ಹೋಗ್ತೀನಿ, ಆರ್ಗನೈಸ್ ಮಾಡಲಿಕ್ಕಾಗಲ್ಲ, ಈ ಬಾಕ್ಸಲ್ಲಿ ತೆಗೆದು ಹಾಕಿರ್ತೀನಿ. ಹಾಗೆ ಯಾವುದೋ ಒಂದು ಕೀ ಇರ್ಬೋದು, ಇದಿಲ್ಲ ಅನ್ನೋ ಹಾಗಿರೋದಿಲ್ಲ, ಎಲ್ಲನೂ ಕೂಡ ಈ ಬಾಕ್ಸಲ್ಲಿರುತ್ತೆ. ಅರ್ಜೆಂಟಿಗೆ ತೊಗೊಂಡೋಗಿ ಅದರೊಳಗೆ ಹಾಕಿಟ್ಟಿರ್ತೀವಿ. ಈ ರೀತಿಯಾಗಿರುತ್ತೆ ಫೈನಲ್ ಲುಕ್. ಈ ಕ್ರೀಮ್ಸ್ ಎಲ್ಲ ಜೋಡಿಸ್ತಾ ಇದ್ನಲ್ಲ, ಆ ಬಾಕ್ಸ್ ಇದು ಫ್ಲಿಪ್ಕಾರ್ಟಿಂದ ಇತ್ತು. ಹಾಗಾಗಿ ಯೆಲ್ಲೋ ಕಲರ್ದು ಹಾಕಿ ಜೋಡಿಸಿದಾಗ ಈ ರೀತಿಯಾಗಿ ನೀಟಾಗಿದೆ. ಮೊದಲಿಗಿಂತ ಇದು ಎಷ್ಟು ಪರವಾಗಿಲ್ಲ ಅಂತಲೇ ಅನ್ನಿಸ್ತು. ಆ್ಯಂಡ್ ಇನ್ನೊಂದು ಬಾಕ್ಸ್ ಮೆಡಿಸಿನ್ ಬಾಕ್ಸ್ ಅಂದೆ ಅಲ್ವಾ, ಅದು ಇದು ಫ್ಯಾನಿನ ಇಮೇಜ್ ಇತ್ತಲ್ವ, ಆ ಬಾಕ್ಸ್ ಇದು ನೋಡಿ. ಈ ರೀತಿಯಾಗಿ ನೀಟಾಗಿ ಕಾಣಿಸುತ್ತೆ, ತುಂಬ ಗಲೀಜಾಗಿ ಕಾಣಿಸೋದಿಲ್ಲ. ನೀವು ಕಲರ್ ಪೇಪರ್ಸ್ನ ಕೂಡ ಯೂಸ್ ಮಾಡ್ಬೋದು. ನನಗೆ ಪ್ಲೇನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ತುಂಬ ಡಿಸೈನ್ ಆಗಿರೋದು ನನಗೆ ಅಷ್ಟಾಗಿ ಇಷ್ಟ ಆಗಲ್ಲ, ಆದಷ್ಟು ಪ್ಲೇನ್ ಇಷ್ಟ ಆಗುತ್ತೆ ನನಗೆ. ಸೊ ಈ ರೀತಿಯಾಗಿ ಪ್ಲೇನ್ ಆಗಿರುವಂಥ ಒಂದು ಪೇಪರ್ನ ಪೇಸ್ಟ್ ಮಾಡಿದ್ದೀನಿ. ಇದು ನಾ ಹೇಳಿದೆ ಅಲ್ವಾ, ಬಾಕ್ಸ್ ಏನಾದರೂ ಕಳೆದೋಗಿತ್ತು ಅಂತಂದರೆ ಅದನ್ನು ಎಲ್ಲೆಲ್ಲೋ ಹುಡುಕೋಕ್ಕಿಂತ ಈ ಬಾಕ್ಸಲ್ಲಿ ಬಂದು ಹುಡುಕಿದ್ರೆ ಖಂಡಿತ ಇದರಲ್ಲಿ ಇದ್ದೇ ಇರುತ್ತೆ ಅಂಥ ಬಾಕ್ಸ್ ಇದು. ಹಾಗಾಗಿ ಇದನ್ನೊಂಚೂರು ಚೆನ್ನಾಗೇ ಫುಲ್ ಕ್ಲೀನಾಗಿ ಕವರ್ ಮಾಡಿರೋ ಹಾಗೆ ಯೆಲ್ಲೋ ಕಲರ್ ಪೇಪರ್ನ ಪೇಸ್ಟ್ ಮಾಡಿದ್ದೀನಿ. ಇದಿಷ್ಟು ಇವತ್ತಿನ ವರ್ಕ್ಸ್ ಆಯಿತು. ನೋಡೋಣ ಮುಂದೆ ಯಾವುದಾದ್ರೂ DIY ಮಾಡಿದರೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ನಂತರ ಈವ್ನಿಂಗ್ಗೆ ಕಾಫಿ ಹಾಗೂ ಸ್ನ್ಯಾಕ್. ಮಧ್ಯಾಹ್ನ ಸಾರು ಮಾಡಿದ್ದೆ ಅಷ್ಟೇ, ಯಾವುದೇ ಪಲ್ಯ ಮಾಡಿರಲಿಲ್ಲ. ಅತ್ತೆ ಪಕೋಡ ಹಾಗೂ ಬೀನ್ಸ್ ಪಲ್ಯ ಎಲ್ಲ ಕೊಟ್ಟು ಕಳಿಸಿದ್ರು. ಆ ಪಕೋಡನ ನಾನು ಹಸ್ಬೆಂಡ್ ಬರೋಷ್ಟರೊಳಗೆ ನನ್ನ ಊಟ ಆಗೋಗಿತ್ತು. ಹಾಗಾಗಿ ಈಗ ಕಾಫಿ ಜೊತೆಗೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಿಸ್ಕೆಟ್ ಹಾಗೂ ಪಕೋಡ. ನನಗೆ ಈ ಪ್ಲೇಸ್ ಬಂದುಬಿಟ್ಟು ತುಂಬಾ ಫೇವ್ರೆಟ್ ಅಂತ ನಿಮಗೆ ಹೋಮ್ ಟೂರ್ ವೀಡಿಯೋನಲ್ಲೇ ಹೇಳಿದ್ದೆ ಅಲ್ವಾ. ನನ್ನ ಎಲ್ಲ ಟೈಮ್ ಸ್ಪೆಂಡ್ನ ಆಲ್ಮೋಸ್ಟ್ ನನಗೆ ತೀರಾ ಲೋನ್ಲಿ ಅನಿಸಿದರೆ ಅಥವಾ ಸ್ವಲ್ಪ ಡಿಪ್ರೆಷನಲ್ಲಿದ್ದೀನಿ ಅಂತ ಅನಿಸಿದರೆ ಈ ಪ್ಲೇಸಲ್ಲಿ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದರೆ ನನಗೆ ಸ್ವಲ್ಪ ಐ ಫೀಲ್ ವೆರಿ ಹ್ಯಾಪಿ ಅಷ್ಟೇ. ಹಾಗಾಗಿ ಈ ಪ್ಲೇಸ್ ನನಗೆ ತುಂಬಾ ಇಷ್ಟ. ಪಕ್ಕದಲ್ಲೊಂದು ಖಾಲಿ ಸೈಟ್ ಇದೆ, ಅಲ್ಲಿ ಹಕ್ಕಿ ಎಲ್ಲ ಬಂದು ಹೋಗ್ತಾ ಇರುತ್ತೆ. ಅದನ್ನು ನೋಡ್ತಾ ಇದ್ರೇ ನನಗೆ ಆಲ್ಮೋಸ್ಟ್ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ, ಫ್ರೀ ಅನಿಸುತ್ತೆ. ಸ್ವಲ್ಪ ಹೆಕ್ಟಿಕ್ ಆಗಿದೆ ವರ್ಕ್ ಅನಿಸಿದಾಗ ಸ್ವಲ್ಪ ಒಂದು 5 ಮಿನಿಟ್ಸ್ ಇಲ್ಲಿ ಕೂತು ಹೋದೆ ಅಂದರೂ ಕೂಡ ಮತ್ತೆ ಎಕ್ಸ್ಟ್ರಾ ಎನರ್ಜಿ ಬಂದ ಹಾಗೆ ನನಗನ್ಸುತ್ತೆ. ನನ್ನ ಈ ಟೈಮ್ನಲ್ಲಿ ಮಕ್ಕಳಿಬ್ಬರು ಕೂಡ ಮಲಗಿರ್ತಾರೆ. ಹಾಗಾಗಿ ಪೀಸ್ಫುಲ್ಲಾಗಿ ನನಗೆ ಈ ಟೈಮನ್ನ ಸ್ಪೆಂಡ್ ಮಾಡಲಿಕ್ಕೆ ಆಗುತ್ತೆ. ಇನ್ನೇನು ಇದು ಮುಗಿತಾ ಇದ್ದ ಹಾಗೆ ಶಿಶಿರ ಎದ್ದೇಳ್ತಾನೆ, ಅವನಿಗೆ ಹೋಮ್ವರ್ಕ್ ಮಾಡಿಸೋದೆಲ್ಲ ಇರುತ್ತೆ. ಹೋಮ್ವರ್ಕ್ಸ್ ಮಾಡ್ತಾ ಇದ್ದ ಹಾಗೆ ಶುಭ ಎದ್ದೇಳ್ತಾನೆ. ನಂತರ ಅವ್ರು ವರ್ಕ್ ಮಾಡೋದಕ್ಕೆ ಟೈಮ್ ಸರಿ ಹೋಗುತ್ತೆ. ಶಿಶಿರ ಎದ್ದಾಯಿತು. ನಂತರ ಅವನ್ನ ಫ್ರೆಶ್ ಅಪ್ ಮಾಡಿಸಿ ಅವನಿಗೊಂದಷ್ಟು ಸ್ನ್ಯಾಕ್ಸನ್ನು ಕೊಟ್ಟು ನಂತರ ಅವ್ನು ಹೋಮ್ವರ್ಕ್ ಮಾಡ್ಕೊಳ್ತಾ ಇದ್ದಾನೆ. ಹೋಮ್ವರ್ಕ್ ಮಾಡುವಾಗ ಮಾತ್ರ ಸ್ವಲ್ಪ ಎದುರಲ್ಲಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅವನ್ನೇ ಬರಿ ಅಂದರೆ ಬರೆಯೋದಿಲ್ಲ ಅವನು, ಸ್ವಲ್ಪ ನಾನಲ್ಲಿ ಎದುರುಗಡೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ಕೆಲವೊಮ್ಮೆ ಬರೀತಾನೆ, ಕೆಲವೊಂದು ಸಲ ನಾನಲ್ಲಿ ಇರಬೇಕು ಅಂತಾನೆ. ಸ್ವಲ್ಪ ಇನ್ನೂ ಅಡ್ಜಸ್ಟ್ ಆಗಬೇಕು ಅವನಿಗೆ, ಹೊಸ ಸ್ಕೂಲ್ ಅಷ್ಟಾಗಿ ಅಡ್ಜಸ್ಟ್ ಆಗಲಿಲ್ಲ ಇನ್ನು, ಸ್ವಲ್ಪ ದಿನ ಟೈಮ್ ತಗೊಳ್ಬೋದೇನೋ, ನೋಡೋಣ.
ಇವನ ಸ್ಕೂಲ್ ಟೈಮಿಂಗ್ಸ್ 9:15 ಟು ಮಾರ್ನಿಂಗ್ 9:15ಇಂದ ಆಫ್ಟರ್ನೂನ್ 3 o'clock ತನಕ ಇರುತ್ತೆ. ಲಂಚ್ ಅಲ್ಲೇ ಸ್ಕೂಲಿಗೆ ಕೊಟ್ಟು ಕಳಿಸ್ಬಿಡ್ತೀನಿ ಅಷ್ಟೇ. ಅವ್ರ ಅಪ್ಪ ಊಟಕ್ಕೆ ಬರೋದು ಕೂಡ 3 o'clock ಆಗಿರುತ್ತೆ. ಅವ್ರ ಜೊತೆಗೆ ಅವ್ರು ಊಟಕ್ಕೆ ಬರೋದು, ಶಿಶಿರನ್ನು ಕರ್ಕೊಂಡು ಬರೋದು ಎಲ್ಲನೂ ಅವ್ರದ್ದೇ ಕೆಲಸನೇ. ಕರ್ಕೊಂಡು ಹೋಗೋದು ಅವ್ರ ಕೆಲಸ, ಕರ್ಕೊಂಡು ಬರೋದು ಕೂಡ ಅವ್ರದ್ದೇ ಕೆಲಸನೇ. ಹಾಗಾಗಿ ಆ 2 ವರ್ಕ್ ಮಾತ್ರ ನನಗಿಲ್ಲ ಈ ಸಲ. ಇಲ್ಲಿ ಶುಭನಿಗೆ ಗರ್ಲ್ ಬೇಬಿ ಡ್ರೆಸ್ ಹಾಕಿದ್ವಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇದೇ ಮೊದಲು ನಮ್ಮ ಚಾನಲಲ್ಲಿ ವೀಡಿಯೋಸ್ಗಳನ್ನ ನೋಡ್ತಾ ಇರೋದಾದರೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.